ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸ್ಪರ್ಧಿ ಹಾಗೆ ನಿರೂಪಕಿ ಜಾಹ್ನವಿ ಇದೀಗ ರೊಚ್ಚಿಗೆದ್ದಿದ್ದಾರೆ. ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಫಿನಾಲಿಯಲ್ಲಿ ಎಲ್ಲೂ ಕೂಡ ಜಾಹ್ನವಿ ಕಾಣಿಸ್ಕೊಂಡಿಲ್ಲ. ಅದಾದ ಮೇಲೆ ದೊಡ್ಡ ಮನೆ ಹಬ್ಬ ಅಂತ ಬಂತು, ಅಲ್ಲೂ ಸ್ವಲ್ಪ ಕಾಣಿಸ್ಕೊಂಡ್ರು. ಅದಾದ ಮೇಲೆ ಕಲರ್ಸ್ ಕನ್ನಡದಿಂದ ಜಾಹ್ನವಿ ಅವರನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಎಲ್ಲರೂ ಕೂಡ ಏನು ಅನ್ಕೊಳ್ತಾರೆ ಅಂದ್ರೆ ಜಾಹ್ನವಿ ಹಾಗೆ ಕಲರ್ಸ್ ಕನ್ನಡದ ನಡುವೆ ಜಗಳ ಆಗಿದೆ. ಸೊ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಅವರು ಸ್ಪಂದನ ಆಗಿರ್ಬೋದು, ಕಾವ್ಯ ಶೈವ ಆಗಿರ್ಬೋದು, ಇವರೆಲ್ಲ ಉಳ್ಕೊಟ್ಟಿರೋದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ದಾರೆ ಅನ್ನುವಂಥ ರೀಸನ್ಗೆ ಕಲರ್ಸ್ ಕನ್ನಡದವರು ಇವ್ರನ್ನ ಉಳಿಸ್ಕೊತಿದ್ದಾರೆ ಅನ್ನುವಂಥ ಒಂದು ಚಿಕ್ಕ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಜಾಹ್ನವಿ ಅವರ ವಿರುದ್ಧ ಸಾಕಷ್ಟು ಜನ ತಿರುಗಿ ಬೀಳ್ತಾರೆ. ಈಕೆಯನ್ನ ಆಚೆ ಹಾಕಬೇಕು ಅನ್ನುವಂಥ ಒಂದಷ್ಟು ಕಮೆಂಟ್ಗಳು ಕೇಳಿ ಬರುತ್ತೆ. ಜೊತೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಕನ್ನಡ ಜಾಹ್ನವಿ ಅವರನ್ನ ಬ್ಯಾನ್ ಮಾಡಲಾಗಿದೆ. ಯಾಕಂತಂದ್ರೆ ಈಕೆ ಕಲರ್ಸ್ ಕನ್ನಡದಲ್ಲೇ ಬೆಳೆದು ಬಂದಿದ್ದು, ಆದ್ರೆ ಇದೀಗ ಕಲರ್ಸ್ ಕನ್ನಡದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಜಾಹ್ನವಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಕೂಡ ವೈರಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದೀಗ ಜಾಹ್ನವಿ ಇಂತಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರೋರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾರೆ. ಸ್ನೇಹಿತರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಕಂಪ್ಲೇಂಟ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಈಕೆ ಇನ್ಸ್ಪೆಕ್ಟರ್ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆ ಬೆಂಗಳೂರು, ಇವರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ವಿಚಾರವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತ ಮಾನಹಾನಿ ಬಗ್ಗೆ. ಅಂದ್ರೆ ಆ ಒಂದು ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತಂದ್ರೆ, ಸರ್ ಈ ಮೂಲಕ ತಮಗೆ ತಿಳಿಸೋದೇನಂದ್ರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಗಳ ಹೆಸರುಗಳನ್ನ ಈಕೆ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ಈಕೆಯ ವಿರುದ್ಧ ಕಂಟೆಂಟ್ಗಳನ್ನ ಮಾಡಿದ್ರು, ಸುಳ್ಳು ವಿಚಾರಗಳನ್ನ ಹರಡಿದ್ರು, ಅವರ ವಿರುದ್ಧ ಈ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿ ನನ್ನನ್ನ ಬ್ಯಾನ್ ಮಾಡಿದೆ, ನನಗೂ ಚಾನೆಲ್ ಮುಖ್ಯಸ್ಥರಿಗೂ ಗಲಾಟೆಯಾಗಿದೆ, ಹೀಗೆ ಊಹಾಪೋಹದ ಸುದ್ದಿಗಳನ್ನ, ಸುಳ್ಳು ಸುದ್ದಿಗಳನ್ನ ಹಾಕಿಸಿ ನನ್ನ ವ್ಯಕ್ತಿತ್ವಕ್ಕೆ ಚ್ಯುತಿಯನ್ನ ತರುತ್ತಿದ್ದಾರೆ. ಹಾಗೂ ಈ ಬೆಳವಣಿಗೆ ನನ್ನ ಒಂದು ವೃತ್ತಿ ಬದುಕಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಈ ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಅಡ್ಮಿನ್ಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿ ವಿನಂತಿ ಅನ್ನುವಂಥದ್ದಾಗಿ ಕೆಲವೊಂದಷ್ಟು ಇನ್ಸ್ಟಾ ಅಕೌಂಟ್ ಅಲ್ಲಿ ನನ್ನ ಕುರಿತು ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅವರ ವಿರುದ್ಧ ಕೂಡ ಕ್ರಮವನ್ನ ಜರುಗಿಸಬೇಕು ಅನ್ನುವಂಥ ವಿಚಾರವನ್ನ ಖುದ್ದು ಇದೀಗ ಬಿಗ್ ಬಾಸ್ ಸ್ಪರ್ಧಿ ಜಾಹ್ನವಿ ಅವರು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ. ಇದನ್ನ ಆಕೆ ತಮ್ಮ ಒಂದು ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಸುಳ್ಳು ವಿಚಾರವನ್ನ ಹರಡೋರ್ಗೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಒಂದು ಪೋಸ್ಟನ್ನು ಕೂಡ ಹಂಚ್ಕೊಳ್ತಾರೆ. ಯಾಕಂತಂದ್ರೆ ಸ್ನೇಹಿತರೆ, ಯಾವಾಗ ಬಿಗ್ ಬಾಸ್ ಫಿನಾಲಿಗೆ ಈಕೆ ಬಂದಿಲ್ವೋ ಅದಾದ್ಮೇಲೆ ಎಲ್ಲರೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದರೆ ಎಲ್ಲೂ ಕೂಡ ಜಾಹ್ನವಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕಲರ್ಸ್ ಕನ್ನಡ ದೂರ ಇಟ್ಟಿದ್ಯಾ ಜಾಹ್ನವಿ ಅವರನ್ನ, ಅಥವಾ ಜಗಳ ಆಗಿದ್ಯಾ ಅನ್ನುವಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ದೊಡ್ಡ ಮನೆ ಹಬ್ಬ ಅಂತ ಬಂದಾಗ್ಲೂ ಕೂಡ ಅಲ್ಲೂ ಕೂಡ ಅಷ್ಟೊಂದು ಅಂದ್ರೆ ಬಂದು ಹೋದ್ರು ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ಬೇರೆ ಎಲ್ಲೂ ಕೂಡ ಹೈಲೈಟ್ ಆಗಿ ಕಾಣಲಿಲ್ಲ, ಅಥವಾ ಕಲರ್ಸ್ ಕನ್ನಡ ಆಕೆಯನ್ನ ಹೈಲೈಟ್ ಮಾಡಿಲ್ಲ. ಸೊ ಏನೋ ಒಂದು ಒಳ ಜಗಳ ನಡೆದಿದೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಷ್ಟು ದಿನಗಳ ಕಾಲ ಸೈಲೆಂಟ್ ಇದ್ದಂತ ಜಾಹ್ನವಿ ಇದೀಗ ವೈಲೆಂಟ್ ಆಗಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಮೂಲಕ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈ ತರಹದ ಕಂಟೆಂಟ್ಗಳನ್ನು ಮಾಡಿದ್ರು ಅವರೆಲ್ರಿಗೂ ಕೂಡ ನಾನು ಕಂಪ್ಲೇಂಟ್ ರೇಸ್ ಮಾಡ್ತಿದ್ದೀನಿ ಅನ್ನುವಂಥ ವಿಚಾರವನ್ನು ಖುದ್ದು ಜಾಹ್ನವಿ ಅವರು ತಮ್ಮ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ ಸ್ನೇಹಿತರೆ. ಸೊ ನಿಮಗೇನು ಅನ್ಸುತ್ತೆ? ಜಾಹ್ನವಿ ಅವರು ಮುಂದೆ ಕಲರ್ಸ್ ಕನ್ನಡದ ಜೊತೆ ಕೆಲಸವನ್ನ ಮಾಡಬಹುದಾ, ಅಥವಾ ಕಲರ್ಸ್ ಕನ್ನಡದ ನಿಜವಾಗಿಯೂ ಕೂಡ ಜಾಹ್ನವಿ ಅವರನ್ನ ದೂರ ಇಟ್ಟಿದ್ಯಾ, ಜಗಳ ಆಗಿದೆ ಅಂತ ಅನ್ಸುತ್ತಾ? ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಆಡಿರುವಂಥ ಮಾತು ಅಂದ್ರೆ ಕಲರ್ಸ್ ಕನ್ನಡದವರು ಸ್ಪಂದನ ಆಗಿರ್ಬೋದು, ಒಂದಷ್ಟು ಜನರಿಗೆ ಫೇವರ್ ಆಗಿ ಮಾಡ್ತಾ ಇದ್ದಾರೆ, ಅವ್ರನ್ನ ಉಳಿಸ್ಕೋತಾ ಇದ್ದಾರೆ, ಅವ್ರು ಯಾವತ್ತೂ ಹೋಗಬೇಕಿತ್ತು ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆಯೋ ಅದು ಸರಿ ಅಂತ ಅನ್ಸುತ್ತಾ, ತಪ್ಪು ಅಂತ ಅನ್ಸುತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಜಾಹ್ನವಿದೆ ಹವಾ. ಒಂದಷ್ಟು ಆಲ್ಬಮ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಡಾನ್ಸ್ ಮಾಡಿದ್ದಾರೆ, ಕೆಲವೊಂದಷ್ಟು ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಆಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಯಾವಾಗ ಬಿಗ್ ಬಾಸ್ ಫಿನಾಲೆ ನಡೀತೋ ಅದು ಆ ಟೈಮಲ್ಲಿ ನಾನೊಂದು ಮದುವೆಗೆ ಹೋಗಿದ್ದೆ, ಸೊ ನಾನು ಖುದ್ದು
ಪರ್ಮಿಷನನ್ನು ತಗೊಂಡೇ ನಾನು ಮದುವೆಗೆ ಹೋಗಿರುವಂಥದ್ದು. ತೀರಾ ಒಂದು ಆಪ್ತರ ಮದುವೆ ಆಗಿದ್ದಂಥ ನಿಟ್ಟಿನಲ್ಲಿ ನಾನು ಹೋಗಿದ್ದೆ ಅನ್ನುವಂಥ ಕ್ಲಾರಿಟಿಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ಜಾಹ್ನವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.